In October, or rather November 2020, a vacation bench of the Supreme Court, headed by the distinguished former Chief Justice D.Y. Chandrachud, sat on a Saturday because Arnab Goswami, another former colleague of mine, who had been arrested, I believe wrongfully, by the Maharashtra government in a case of abetment for suicide and spent all of 6 days in jail. The court opened on a Saturday to ensure Mr. Goswami was given his constitutional freedom. But then turned to the case of another journalist, Siddique Kappan, arrested a month earlier in October 2020 while he was on his way to Hathras to report on the gang rape and death of a 19-year-old Dalit girl. Arrested on 2 charges, UAPA and PMLA. He was granted bail in the UAPA case in September 2022, finally released on bail only in February 2023, more than 2 years since his original arrest. What is the difference between Arnab Goswami and a Siddique Kappan, both of whom and whose families knocked on the courts demanding justice? Quite simply, Mr. Goswami is a recognized face, a prime-time news celebrity anchor. Mr. Kappan was an unknown journalist burdened by his anonymity and, dare I say, his name and religious identity. ಅರ್ನಬ್ ಗೋಸ್ವಾಮಿಗೆ ವಾರದೊಳಗೆ ಸಿಗುವ ನ್ಯಾಯ ಮತ್ತೋರ್ವ ಪತ್ರಕರ್ತ ಸಿದ್ದಿಕ್ ಕಪ್ಪನ್ಗೆ ವರ್ಷಗಟ್ಟಲೆ ಯಾಕೆ ಸಿಗೋದಿಲ್ಲ? ರಜೆ ದಿನಾನೂ ವಿಚಾರಣೆ ಮಾಡಿ ಅರ್ನಬ್ ಗೋಸ್ವಾಮಿಗೆ ಜಾಮೀನು ನೀಡುವ ಸುಪ್ರೀಂ ಕೋರ್ಟ್ ಸಿದ್ದಿಕ್ ಕಪ್ಪನ್ ವಿಚಾರದಲ್ಲಿ ಮಾತ್ರ ಯಾಕೆ ತೀರಾ ವಿಭಿನ್ನವಾಗಿ ವರ್ತಿಸುತ್ತೆ? ಸಿದ್ದಿಕ್ ಕಪ್ಪನ್ ಅವರ ಹೆಸರು ಹಾಗೂ ಧಾರ್ಮಿಕ ಗುರುತೇ ಅವರ ಪಾಲಿಗೆ ಸಮಸ್ಯೆ ಆಯ್ತಾ? ಪ್ರೊಫೆಸರ್ ಸಾಯಿಬಾಬಾ ಅವರ ಖುಲಾಸೆಯನ್ನ ರದ್ದು ಮಾಡೋಕೆ ಸುಪ್ರೀಂ ಕೋರ್ಟ್ ರಜಾದಿನವೂ ಯಾಕೆ ವಿಚಾರಣೆ ನಡೆಸುತ್ತೆ? 80 ವರ್ಷ ದಾಟಿದ ವೃದ್ಧ ಸ್ಟ್ಯಾನ್ ಸ್ವಾಮಿ ಯಾಕೆ ಜೈಲಲ್ಲೇ ಪ್ರಾಣ ಬಿಡುವಂತ ಹೀನಾಯ ಸ್ಥಿತಿ ಬರುತ್ತೆ? ಖ್ಯಾತ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಅವರು ಕಲ್ಕತ್ತಾ ಡಿಬೇಟಿಂಗ್ ಸರ್ಕಲ್ ನಲ್ಲಿ ಮಾಡಿದ ಭಾಷಣವೊಂದು ಇದೀಗ ತುಂಬಾ ವೈರಲ್ ಆಗಿದೆ. ನ್ಯಾಯವನ್ನ ತುಂಬಾ ಬಾರಿ ಕೇಳಲಾಗುತ್ತೆ, ಆದರೆ ಬಹಳ ಕಡಿಮೆ ಅವಕಾಶಗಳಲ್ಲಿ ಮಾತ್ರ ನ್ಯಾಯ ಸಿಗುತ್ತೆ ಅನ್ನೋ ವಿಷಯವನ್ನ ಸಮರ್ಥಿಸಿಕೊಂಡು ರಾಜದೀಪ್ ಸರ್ದೇಸಾಯಿ ಅವರು ಮಾಡಿದ ಭಾಷಣ ದೇಶದ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯ ವೈಫಲ್ಯಗಳ ಕುರಿತು ಬೆಳಕು ಚೆಲ್ಲಿದೆ. ಭಾಷಣದ ಆರಂಭದಲ್ಲಿ ನಮ್ಮ ದೇಶದ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆ ಮುರಿದು ಬಿದ್ದಿದೆ ಅನ್ನೋದು ಎಲ್ರಿಗೂ ತಿಳಿದಿದೆ ಅಂತ ಹೇಳೋ ಅವರು ತಮ್ಮ 10 ನಿಮಿಷಗಳ ಭಾಷಣದಲ್ಲಿ ದೇಶದ ಈಗಿನ ನ್ಯಾಯ ವ್ಯವಸ್ಥೆಯನ್ನ ಕಟುವಾಗಿ ಟೀಕಿಸುತ್ತಾರೆ. Criminal justice system in this country is broken. ದೇಶದಲ್ಲಿ ಬೇಕಾದಷ್ಟು ಆನ್ಲೈನ್ ಕ್ಯಾಂಪೇನ್ಗಳು ಮತ್ತು ಕ್ಯಾಂಡಲ್ ಲೈಟ್ ಮಾರ್ಚ್ಗಳು ನಡೀತಿಲ್ಲ, ಆದ್ರಿಂದ ಯಾರೂ ನ್ಯಾಯ ಕೇಳ್ತಿಲ್ಲ ಅಂತ ತನಗಿಂತ ಮೊದಲು ಹೇಳಿದ್ದ ತನ್ನ ಮಾಜಿ ಸಹೋದ್ಯೋಗಿ ಬರ್ಕಾದತ್ರನ್ನು ರಾಜದೀಪ್ ತರಾಟೆಗೆ ತೆಗೆದುಕೊಂಡ್ರು. ಹಾಗೆ ಹೇಳೋದು ನಮ್ಮ ದೇಶದಲ್ಲಿ ನ್ಯಾಯಕ್ಕಾಗಿ ಬೇಡ್ತಾ ಇರುವ ಜನರಿಗೆ ಮಾಡುವ ಅವಮಾನ ಅಂತ ರಾಜದೀಪ್ ಹೇಳ್ತಾರೆ. My former colleague Barkhadat says justice is not being often demanded because there are no candle light vigils. Madam, you confuse demand only with candlelight justice and online campaigns. You do grave disrespect to each and every Indian citizen who wants justice for himself or herself when they are on the wrong side of the law. ಇಬ್ಬರು ಪತ್ರಕರ್ತರ ಕಥೆಗಳನ್ನ ನಿಮ್ಮ ಮುಂದೆ ನಾನು ಹೇಳಲೇಬೇಕು. ಈ ದೇಶ ಹೇಗೆ ನಡೆಯುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಆ ಕಥೆಯನ್ನ ನಾನು ಹೇಳೋದು ಬಹಳ ಅಗತ್ಯ. ನವೆಂಬರ್ 2020ರಲ್ಲಿ ಸುಪ್ರೀಂ ಕೋರ್ಟ್ನ ರಜಾಕಾಲದ ಪೀಠವೊಂದು ಭಾರತದ ಅಂದಿನ ಮುಖ್ಯ ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ್ ಅವರ ನೇತೃತ್ವದಲ್ಲಿ ಶನಿವಾರದಂದು ಕುಳಿತುಕೊಳ್ಳುತ್ತೆ. ಸುಮಾರು 6 ದಿನಗಳ ಕಾಲ ಜೈಲಿನಲ್ಲಿ ಕಳೆದಿದ್ದ ಪತ್ರಕರ್ತ ನನ್ನ ಮಾಜಿ ಸಹೋದ್ಯೋಗಿ ಅರ್ನಬ್ ಗೋಸ್ವಾಮಿ ಅವರಿಗೆ ಈ ಪೀಠ ಜಾಮೀನು ನೀಡುತ್ತೆ. ಶನಿವಾರ ದಿನ ರಜೆ ಸಮಯದಲ್ಲಿ ಕುಳಿತುಕೊಂಡು ಈ ಪೀಠ ಅರ್ನಬ್ ಗೋಸ್ವಾಮಿ ಅವರ ಸ್ವಾತಂತ್ರ್ಯವನ್ನ ಕಾಪಾಡುತ್ತೆ, ಅವರ ಸಾಂವಿಧಾನಿಕ ಹಕ್ಕನ್ನ ಅವರಿಗೆ ನೀಡಲಾಗುತ್ತೆ. ಈ ವೇಳೆ ಮಾಜಿ ಮುಖ್ಯ ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ್ ಅವರು ವ್ಯಕ್ತಿ ಸ್ವಾತಂತ್ರ್ಯದ ಕುರಿತಾಗಿ ಮಾತಾಡ್ತಾರೆ. ಅವತ್ತು ಸುಪ್ರೀಂ ಕೋರ್ಟ್ ತನ್ನ ಕೆಲಸವನ್ನ ಚೆನ್ನಾಗಿ ಮಾಡ್ತು ಅಂತಾನೆ ನಾನು ಹೇಳ್ತೀನಿ. Arnab Goswami, another former colleague of mine who had been arrested, I believe wrongfully, by the Maharashtra government in a case of abetment for suicide and spent all of 6 days in jail. The court opened on a Saturday to ensure Mr. Goswami was given his constitutional freedom. Mr. Chandrachud spoke of liberty at the time. Mr. Goswami had rightly demanded justice as each and every citizen does. The court delivered by granting him bail and his freedom. Well done, I say to the court. ಆದರೆ ಮತ್ತೊಂದು ಪ್ರಕರಣದ ಕುರಿತು ನೀವು ಗಮನ ಹರಿಸಿ. ಉತ್ತರ ಪ್ರದೇಶದ ಹಥ್ರಸ್ನಲ್ಲಿ ನಡೆದ 19 ವರ್ಷದ ದಲಿತ ಯುವತಿಯ ಮೇಲಿನ ಸಾಮೂಹಿಕ ಅತ್ಯಾಚಾರ ಹಾಗೂ ಸಾವಿನ ಕುರಿತು ವರದಿ ಮಾಡೋಕೆ ಹೋದ ಪತ್ರಕರ್ತ ಸಿದ್ದಿಕ್ ಕಪ್ಪನ್ ಅವರನ್ನ ಗೋಸ್ವಾಮಿ ಅವರಿಗೆ ಜಾಮೀನು ನೀಡೋದಕ್ಕಿಂತ ಕೇವಲ 1 ತಿಂಗಳು ಮುಂಚೆ ಅಂದ್ರೆ ಅಕ್ಟೋಬರ್ 2020ರಲ್ಲಿ ಬಂಧಿಸಲಾಗುತ್ತೆ. ಅವರ ಮೇಲೆ UAPA ಮತ್ತು PMLA ಕೇಸ್ಗಳು ದಾಖಲಾಗುತ್ತೆ. ಆದರೆ ಅವರಿಗೆ UAPA ನಲ್ಲಿ ಜಾಮೀನು ಸಿಗೋದು ಸೆಪ್ಟೆಂಬರ್ 2022ರಲ್ಲಿ ಮತ್ತು ಅವರು ಕೊನೆಗೆ ಹೊರಬರೋದು ಫೆಬ್ರವರಿ 2023ರಲ್ಲಿ. ಸುಮಾರು 2.5 ವರ್ಷಗಳ ಕಾಲ ಅವರು ಜೈಲಿನಲ್ಲೇ ಕಳೀತಾರೆ.
ಒಬ್ರು ಪ್ರೈಮ್ ಟೈಮ್ ಆಂಕರ್ಗೆ ಸಿಕ್ಕಿದ ನ್ಯಾಯ ಮತ್ತೊಬ್ರು ಅಷ್ಟೊಂದು ಖ್ಯಾತಿ ಇಲ್ಲದ ಪತ್ರಕರ್ತನಿಗೆ ಸಿಗಲಿಲ್ಲ. ಅವರಿಗೆ ಅನ್ಯಾಯ ಆಯ್ತು ಅಂತ ರಾಜ್ದೀಪ್ ಒತ್ತಿ ಹೇಳ್ತಾರೆ. ಆ ಪತ್ರಕರ್ತನ ಹೆಸರಿನ ಹಾಗೂ ಧಾರ್ಮಿಕ ಗುರುತಿನ ಕಾರಣದಿಂದಲೂ ಆತನಿಗೆ ನ್ಯಾಯ ಸಿಗಲಿಲ್ವಾ ಅಂತ ರಾಜ್ದೀಪ್ ಪ್ರಶ್ನಿಸಿದ್ದಾರೆ. But then turn to the case of another journalist, Siddiq Kappan, arrested a month earlier in October 2020 while he was on his way to Hathras to report on the gang rape and death of a 19-year-old Dalit girl. At the time of his arrest, he was working with the Malayalam news portal, was the secretary of the Kerala Union of Working Journalists. Arrested on 2 charges, UAPA and PMLA. He was granted bail in the UAPA case in September 2022, finally released on bail only in February 2023, more than 2 years since his original arrest. Today I ask this august house, what is the difference between Arnab Goswami and a Siddiq Kappan, both of whom and whose families knocked on the courts demanding justice? Quite simply, Mr. Goswami is a recognized face, a prime-time news celebrity anchor. Mr. Kappan was an unknown journalist burdened by his anonymity and, dare I say, his name and religious identity. ಸ್ವಾತಂತ್ರ್ಯದ ಬಗ್ಗೆ ದೊಡ್ಡ ಮಾತನಾಡುವ ನ್ಯಾಯಾಧೀಶರು 2 ನೀತಿಗಳನ್ನ ಯಾಕೆ ಪಾಲಿಸ್ತಾರೆ ಅಂತ ರಾಜ್ದೀಪ್ ಪ್ರಶ್ನಿಸ್ತಾರೆ. ಕಾಶ್ಮೀರಿ ಸಾರ್ವಜನಿಕ ಸುರಕ್ಷತಾ ಕಾಯ್ದೆ ಅಡಿಯಲ್ಲಿ 2 ವರ್ಷಗಳ ಕಾಲ ವಿಚಾರಣೆ ಇಲ್ಲದೆ ಜೈಲಿನಲ್ಲಿ ಇರಬಹುದು. ಇವರ ಕುಟುಂಬಗಳು ನ್ಯಾಯ ಕೇಳಲ್ಲ ಅಂತ ನೀವು ಹೇಳ್ತೀರಾ? ಅವರಿಗೆ ನ್ಯಾಯವನ್ನ ತಲುಪಿಸಲಾಗಿಲ್ಲ ಅಂತ ರಾಜ್ದೀಪ್ ಹೇಳ್ತಾರೆ. That, my friends, is the reality of our courts, including our judges who speak loftily about liberty and freedom. Today I ask you, my friends, what is the justice being delivered to Kashmiris arrested under the Public Safety Act, a draconian preventive detention law under which people can be arrested and kept in jail for 2 years without trial or charges? Are you telling me that family members are not demanding justice for them? The fact is the justice is not delivered for them. ಫಾದರ್ ಸ್ಟ್ಯಾನ್ ಸ್ವಾಮಿ ಅವರು ಕೇವಲ ಬುಡಕಟ್ಟು ಹಕ್ಕುಗಳ ಕುರಿತು ಧ್ವನಿ ಎತ್ತಿದ್ರು. ಅವರಿಗೆ ನೀರು ಕುಡಿಯೋಕೆ ಸ್ಟ್ರಾ ಸಿಪ್ಪರ್ ನೀಡದೇ ಇದ್ದದ್ದು ಯಾವ ನ್ಯಾಯ? 82 ವರ್ಷದ ವೃದ್ಧನನ್ನ ಯಾಕೆ ಬಂಧನದಲ್ಲಿ ಇಡಲಾಗಿತ್ತು? ಅದೇ ವೇಳೆ ಸುಬ್ರತೋ ರಾಯ್ ಸಹಾರಾ ಅವರಿಗೆ ತಿಹಾರ್ ಜೈಲಿನಲ್ಲಿ ಎಲ್ಲ ಸೌಲಭ್ಯ ಸಿಕ್ಕಿತ್ತು ಅಂತ ರಾಜ್ದೀಪ್ ನೆನಪಿಸಿದ್ರು. What indeed is the justice that is delivered to a Father Stan Swami, an octogenarian priest who is arrested under UAPA only because he demanded tribal rights? And what is the delivery of justice in his case when the old man is denied a straw sipper by the courts and denied a straw sipper as an 82-year-old who eventually dies in custody? And contrast him with a Subrata Roy Sahara who's given special facilities in Tihar jail, Wi-Fi and whatever else he needs. ಕಾನೂನು ನೆರವು ಇಲ್ಲ, ಉಚಿತ ಸೇವೆ ನೀಡುವ ವಕೀಲರ ಕೊರತೆ ಇದೆ. ನಾವೆಲ್ಲರೂ ನ್ಯಾಯವನ್ನ ಕೋರ್ತೀವಿ, ಆದರೆ ನ್ಯಾಯವನ್ನ ತೀರಾ ವಿರಳವಾಗಿ ನೀಡಲಾಗುತ್ತೆ ಅಂತ ರಾಜ್ದೀಪ್ ಅತ್ಯಂತ ಪ್ರಬಲವಾಗಿ ವಾದಿಸಿದ್ರು. ಎಲ್ಲಾದ್ರೂ ನ್ಯಾಯವನ್ನ ನಿರಾಕರಿಸಲಾಗಿದ್ರೆ ಎಲ್ಲೆಡೆ ನ್ಯಾಯಕ್ಕೆ ಅದರಿಂದ ಬೆದರಿಕೆ ಇದೆ ಅನ್ನೋ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರ ಮಾತನ್ನು ರಾಜ್ದೀಪ್ ನೆನಪಿಸಿಕೊಳ್ತಾರೆ. The great Martin Luther King, for example, said, "Justice denied anywhere diminishes justice everywhere." ಕವಿ ಮತ್ತು ದೆಹಲಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಸಾಯಿಬಾಬಾ ಅವರ ಬಂಧನವನ್ನು ರಾಜ್ದೀಪ್ ಪ್ರಶ್ನಿಸ್ತಾರೆ. ಹೇಗೆ ಅವರನ್ನ 8 ವರ್ಷಗಳ ಕಾಲ ಜೈಲಿನಲ್ಲಿ ಇಡಲಾಯಿತು ಅನ್ನೋದನ್ನ ವಿವರಿಸ್ತಾರೆ. ಹೇಗೆ ಅವರನ್ನ ಅಕ್ಟೋಬರ್ 2022ರಲ್ಲಿ ಬಾಂಬೆ ಹೈಕೋರ್ಟ್ ಖುಲಾಸೆಗೊಳಿಸಿತು ಮತ್ತು ರಜೆ ದಿನವೇ ವಿಚಾರಣೆ ನಡೆಸಿ ಸುಪ್ರೀಂ ಕೋರ್ಟ್ ಆ ಖುಲಾಸೆಯನ್ನ ರದ್ದು ಮಾಡಿತು ಅನ್ನೋದನ್ನ ರಾಜ್ದೀಪ್ ವಿವರಿಸ್ತಾರೆ. G.N. Sai Baba, he was dubbed a Naxal sympathizer. He spent 8.5 years in jail, much of it in solitary confinement. In October 2022, he was acquitted by the Bombay High Court, and yet quite extraordinarily, a special sitting of the Supreme Court was called on a Saturday to reverse the acquittal and stay the High Court order. Was G.N. Sai Baba a professor who's 90% disabled? 90% disabled, such a grave risk to society that the court was unwilling to even wait till Monday to hear the matter, that there was such great urgency to send him back to jail. G.N. Sai Baba, my friends, died last year. The years in jail had taken a heavy toll on his body. ಉಮರ್ ಖಾಲಿದ್ ಅವರ ಕುಟುಂಬ ನ್ಯಾಯ ಕೋರಿಲ್ವಾ? ಈ ವಿಷಯದ ಸತ್ಯ ಅಂದ್ರೆ ನ್ಯಾಯಾಧೀಶರು ಬಡವರಿಗೆ ಮತ್ತು ಅಂಚಿನಲ್ಲಿರೋರಿಗೆ ಸ್ವಾತಂತ್ರ್ಯ ನೀಡುವಲ್ಲಿ ವಿಫಲರಾಗಿದ್ದಾರೆ. Are you telling me that the family of Umar Khalid, who for the last 4 years has been in jail in a case which has not even charges been filed, his family does not demand justice? The truth of the matter is
The same judges who pronounce loftily in gatherings like this about life and liberty are selective in their wisdom when it comes to the poor and the marginalized. ಕೇವಲ 10% ಜನ ಮಾತ್ರ ಕಾನೂನಿನ ನೆರವನ್ನ ಪಡಿತಿದ್ದಾರೆ. ಪ್ರಕರಣಗಳ ಬ್ಯಾಕ್ಲಾಗ್ ಎಷ್ಟಿದೆ ಅಂದ್ರೆ ಅದು ಮುಗಿಯೋಕೆ 324 ವರ್ಷಗಳು ಬೇಕು. ಆಗ ನಾವಿರಲ್ಲ, ಆದ್ರೆ ಈ ರಾಷ್ಟ್ರ ಬದುಕಬೇಕು ಅಂತ ಹೇಳಿ ರಾಜ್ದೀಪ್ ತಮ್ಮ ಭಾಷಣವನ್ನ ಕೊನೆಗೊಳಿಸ್ತಾರೆ. Just as we are a grossly unequal society, when 10% of our population accounts for 70% of the income, the truth of the matter is that 10% also has access to the law that the poor and the disadvantaged do not. Which is why the proposition is simply where your conscience must lie. And I appeal to your conscience as people of this great state of Bengal and India. Your conscience must tell you once and for all that we have a broken criminal justice system, whereas a Niti Aayog report said it will take 324 years to clear the backlog of cases in this country. 324 years. I won't be around then. I don't think any of us will be. But this nation must live on. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.